ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಮತದಾನವನ್ನ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತದಾನ ಬೆಳಗಾವಿಯಲ್ಲಿ ಮತ ಚಲಾಯಿಸಿದ ಸಚಿವೆ ಪುತ್ರ ಮೃಣಾಲ್ ಜೊತೆ ಸಚಿವೆ ಹಕ್ಕು ಚಲಾವಣೆ. ಈಗಾಗಲೇ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಸ್ಪರ್ಧೆಯನ್ನ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಬೆಳಗಾವಿಯಲ್ಲಿ ಮತವನ್ನ ಚಲಾಯಿಸಿದ್ದಾರೆ ಸಚಿವೆ ಪುತ್ರ ಮೃಣಾಲ್ ಜೊತೆ ಸಚಿವೆ ಹಕ್ಕು ಚಲಾವಣೆ ಆಗಿರುವಂಥದ್ದು. ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳಂತೆ ಇನ್ನು ಪ್ರಮುಖವಾಗಿ ಇಲ್ಲೂ ಕೂಡ ಇರುವಂಥದ್ದು ನೋಡ್ತಾ ಇದ್ದೀವಿ. 14 ಲೋಕಸಭಾ ಕ್ಷೇತ್ರಗಳ ಪೈಪೋಟಿ ಇತ್ತಲ್ಲ, ಆ ಪೈಪೋಟಿಯಲ್ಲಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಪ್ರಮುಖವಾಗಿ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತದಾನವನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮತವನ್ನ ಚಲಾಯಿಸಿರುವಂಥದ್ದು. ಪುತ್ರ ಮೃಣಾಲ್ ಜೊತೆ ಸಚಿವೆ ಹಕ್ಕು ಚಲಾವಣೆ ಕೂಡ ಮಾಡಿರುವಂಥದ್ದು. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾ ಇರುವಂಥದ್ದು ಪುತ್ರ ಮೃಣಾಲ್. ಈಗಾಗಲೇ ತಾಯಿ ಜೊತೆ ಬಂದು ಹಕ್ಕು ಚಲಾವಣೆಯನ್ನ ಮಾಡಿದ್ದಾರೆ ಮೃಣಾಲ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತದಾನವನ್ನು ಕೂಡ ಮಾಡಿರುವಂಥದ್ದು. ಬೆಳಗಾವಿಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಪೈಪೋಟಿಯಿಂದ ಕೂಡಿರುವಂಥದ್ದು. ಈಗಾಗಲೇ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟನ್ನು ಕೂಡ ನೀಡಲಾಗಿದೆ. ಇಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ, ಪ್ರಮುಖವಾಗಿ ಜಿದ್ದಾಜಿದ್ದಿನ ಕ್ಷೇತ್ರ ಅಂತಲೇ ಕರಿಬೋದು. ಈಗಾಗಲೇ ಅಲ್ಲಿ ಲಿಂಗಾಯತ ಮತಗಳು ಕೂಡ ಜಾಸ್ತಿ ಇರುವಂಥದ್ದು ಮತ್ತು ಮರಾಠ ಸಮುದಾಯ ಕೂಡ ಜಾಸ್ತಿ ಇರುವಂಥದ್ದು ನೋಡ್ತೀವಿ ಬೆಳಗಾವಿಯಲ್ಲಿ. ಆ ಹಿನ್ನೆಲೆಯಲ್ಲೇ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಬೆಳಗಾವಿಯಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಈಗಾಗಲೇ ಪೈಪೋಟಿಯನ್ನು ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದ್ರು ಅಲ್ಲಿ. ಆ ಹಿನ್ನೆಲೆಯಲ್ಲೇ ತನ್ನ ಮಗನನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಓಡಾಟವನ್ನು ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಈಗಾಗಲೇ ಪುತ್ರ ಮೃಣಾಲ್ ಜೊತೆ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದರು ಕ್ಷೇತ್ರದಾದ್ಯಂತ. ಇನ್ನು ಸಚಿವೆ ಆಗಿರುವಂತಹ ಕಾರಣದಿಂದಾಗಿ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ಮತದಾನವನ್ನು ಕೂಡ ಮಾಡಿರುವಂಥದ್ದು. ಬೆಳಗಾವಿಯಲ್ಲಿ ಮತವನ್ನು ಚಲಾಯಿಸಿ ಈಗಾಗಲೇ ಬಂದಿರುವಂಥದ್ದು ನೋಡ್ತಾ ಇದ್ದೀವಿ ನಾವು ಕೂಡ ದೃಶ್ಯಾವಳಿಗಳಲ್ಲಿ. ಪುತ್ರ ಮೃಣಾಲ್ ಜೊತೆ ಸಚಿವೆ ಹಕ್ಕು ಚಲಾವಣೆ ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚುನಾವಣೆ ವಿಷಯದಲ್ಲಿ ರಂಗೇರ್ತಾ ಇತ್ತು. ಯಾರಿಗೆ ಟಿಕೆಟ್ ಸಿಗಿತ್ತು ಅನ್ನೋ ಗೊಂದಲ ಕೂಡ ಇತ್ತು. ಆದರೆ ಕೊನೆಯದಾಗಿ ಕಾಂಗ್ರೆಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಟಿಕೆಟನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲೇ BJP ಅಭ್ಯರ್ಥಿಯನ್ನು ಕೂಡ ಅಲ್ಲಿ ಕಣಕ್ಕಿಳಿಸಿರುವಂತ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ತಮ್ಮ ಅಮೂಲ್ಯವಾದ ಮತವನ್ನು ಕೂಡ ಚಲಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಬಿರುಸಿನ ಮತದಾನ. ಮತಗಟ್ಟೆ ಮುಂಭಾಗದಲ್ಲಿ ಮತದಾರರ ಕ್ಯೂ. ಮತದಾನ ಪ್ರಜ್ಞೆ ಮೆರೆಯುತ್ತಿರುವಂತಹ ಹಿರಿಯ ನಾಗರಿಕರು, ಮತಗಟ್ಟೆಗೆ ಬಂದು ಹಕ್ಕು ಚಲಾಯಿಸುತ್ತಿರುವಂತಹ ವಯಸ್ಕರು. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ, ಬಿಸಿಲಿನ ತಾಪಮಾನ ಏರಿಕೆ ಮುನ್ನವೇ ಮತದಾನ ಮಾಡ್ತಿರುವಂತಹ ಹಿರಿಯ ಮತದಾರರು. ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಳ್ಳಾರಿ ಕೂಡ ಒಂದು. ಬಳ್ಳಾರಿಯಲ್ಲಿ ಬಿರುಸಿನ ಮತದಾನ ಕೂಡ ಆಗ್ತಾ ಇದೆ. ಮತಗಟ್ಟೆ ಮುಂಭಾಗದಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಮತದಾನ ಪ್ರಜ್ಞೆಯನ್ನು ಮೆರೆಯುತ್ತಿರುವಂತಹ ಹಿರಿಯ ನಾಗರಿಕರು, ಎಲ್ಲ ಹಿರಿಯ ನಾಗರಿಕರು ಕೂಡ ಈಗಾಗಲೇ ಮತಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು, ಮತದಾನವನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಕೂಡ ಚಲಾವಣೆ ಮಾಡಿದ್ದಾರೆ. ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಿರುವಂತಹ ವಯಸ್ಕರರು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ. ಆ ಹಿನ್ನೆಲೆಯಲ್ಲೇ ಬೆಳಗ್ಗೆಯಿಂದ ಯಾವಾಗ 7 ಗಂಟೆಯಿಂದ ಆರಂಭ ಆಯಿತು ವೋಟಿಂಗ್,
ಆ ಹಿನ್ನೆಲೆಯಲ್ಲೇ ಈಗಾಗಲೇ ಬಿರುಸಿನ ಮತದಾನ ಕೂಡ ಆಗ್ತಾ ಇರುವಂಥದ್ದು. ಬಿಸಿಲಿನ ತಾಪಮಾನ ಏರಿಕೆ ಮುನ್ನವೇ ಮತದಾನ ಮಾಡಲು ಈಗಾಗಲೇ ಹಲವು ಜನರು ಕೂಡ ಬಂದಿರುವಂಥದ್ದು, ವಯಸ್ಕರು ಕೂಡ ಬಂದಿದ್ದಾರೆ. ತಮ್ಮ ಇಳಿ ವಯಸ್ಸಿದ್ದಲ್ಲೇ ತಮ್ಮ ಹಕ್ಕನ್ನು ಚಲಾಯಿಸಲು ಈಗಾಗಲೇ ಬಂದಿರುವಂಥದ್ದು. ಎಷ್ಟೋ ಯುವಕರಿಗೆ ಇವರು ಮಾದರಿ ಆಗ್ತಾರೆ. ಮತದಾನವನ್ನು ಮಾಡ್ತಿರುವಂತಹ ಹಿರಿಯ ಮತದಾರರು. ಈಗಾಗಲೇ ನೋಡ್ತಾ ಇದ್ದೀವಿ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಿತ್ತು. ಇನ್ನ ಉಳಿದಂತಹ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗ್ತಾ ಇರುವಂತದ್ದು. ಬಿರುಸಿನ ಮತದಾನ ಕೂಡ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಇಳಿ ವಯಸ್ಸಿನಲ್ಲೇ ಸಾಕಷ್ಟು ಜನ ಕೂಡ ಬಂದು ಎಷ್ಟೋ ಯುವಕರಿಗೆ ಮಾದರಿ ಆಗ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ಜನಕ್ಕೆ ಸ್ಫೂರ್ತಿದಾಯಕವಾಗುತ್ತೆ. ಇನ್ನು ಪ್ರಮುಖವಾಗಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮನವಿಯನ್ನ ಮಾಡಿದ್ರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಹೋಟದಲ್ಲಿ.